ನಾನು ಕೇಳಲ್ಪಟ್ಟ ಮಟ್ಟಿಗೆ ಎಷ್ಟೋ ಜನ ಈಗಾಗಲೇ ಓದಿನ ಉತ್ಸಾಹವನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಾ. ಇನ್ನು ಕೆಲವರು ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಭರವಸೆನೇ ಇಲ್ಲ ಅಂತೇಳಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಪಂಚನೇ ಬೇಡ ನಮಗೆ, ಈ ಕಾಂಪಿಟೇಟಿವ್ ಫೀಲ್ಡೇ ಬೇಡ ಅಂತ ಬಿಟ್ಟು ಬೇರೆ ಬೇರೆ ಕೆಲಸದ ಕಡೆ ಮುಖ ಮಾಡಿದ್ದೀರಾ. ಸೊ ನೋಡಿ, ಒಂದು ವಿಷಯ ಅಂತಂದ್ರೆ 7, 8, 10 ವರ್ಷ ಕಾದಿರುವಂಥವ್ರಿಗೆ ನಾನು ಒಂದು ಹೇಳುವಂಥದ್ದು, ಕೊನೆಯ ಪ್ರಯತ್ನ ಇದೆ, ನಮ್ದು ಏಜ್ ಲಿಮಿಟ್ ಇನ್ನೇನು ಲಾಸ್ಟ್ ಅಟೆಂಪ್ಟ್ ಇದೆ ಅನ್ನುವಂಥವ್ರು ಆದಷ್ಟು ಪ್ರಯತ್ನವನ್ನ ಬಿಡಬೇಡಿ. ಯಾಕೆ ಅಂತಂದ್ರೆ ನೀವು ಯಾವತ್ತು ಗಿವ್ ಅಪ್ ಮಾಡ್ತೀರೋ ಅವತ್ತೇ ನಿಮ್ಗೆ ಸೋಲಾದಂತೆ. ಸೊ ಆದಷ್ಟು ಈ ಒಂದು ಬಾರಿನ ಅವಕಾಶಗಳನ್ನು ಬಳಸ್ಕೊಳ್ಳಿ. ಮಾರ್ಚ್ 27ರ ನಂತರ ಏನು ಒಳ ಮೀಸಲಾತಿದು ಒಂದು ಸ್ಪೆಷಲ್ ಮೀಟಿಂಗ್ ಇದೆ, ವಿಶೇಷ ಸಚಿವ ಸಂಪುಟ ಸಭೆ, ಅದಾದ್ಮೇಲೆ ಒಂದಿಷ್ಟು ನೋಟಿಫಿಕೇಶನ್ಸ್ಗಳು ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. KPSC ಇದು ಅದು ಬಿಟ್ಟಾಕಿ KE ಕಡೆಯಿಂದ ಮತ್ತು ಬೇರೆ ಬೇರೆ ರೆಕ್ರೂಟ್ಮೆಂಟ್ಸ್ ಇದೆ, ಸೊ ಅದ್ರ ಕಡೆ ಗಮನ ಕೊಡಿ. ಆದಷ್ಟು ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಬಿಟ್ಟು ಪಾಸಿಟಿವ್ ಕಡೆ ಸ್ವಲ್ಪ ಬನ್ನಿ. ಈ ಬಾರಿ ಅವಕಾಶಗಳು ತುಂಬಾ ಹೇರಳವಾಗಿವೆ. ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿ ನೀವು ಅನ್ಕೊಂಡಂಥದ್ದು ಒಂದು ಕನಸು ಏನಿದೆ, ಗುರಿ ಏನಿದೆ, ಅದನ್ನ ತಲುಪಬಹುದು. ಸೊ ಅದಕ್ಕೆ ಯಾರು ಕೂಡ ಹೆಚ್ಚಿನ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ಸೊ ಇನ್ನೇನು ನೋಟಿಫಿಕೇಶನ್ ಆಗಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ, ಡೋಂಟ್ ವರಿ. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತ ಇದೆ. ಪ್ರತಿ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ನಾಳೆ ಯುಗಾದಿ ಹಬ್ಬ, ಈ ಒಂದು ವರ್ಷದ ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ನಾಳೆಯಿಂದ ಹೊಸದಾಗಿ ನಿಮ್ಮ ಚೈತನ್ಯವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಪ್ರಿಪ್ರೇಷನನ್ನು ಮಾಡಿ ಚೆನ್ನಾಗಿ ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸದೊಂದಿಗೆ ಆ ಒತ್ತಡವನ್ನು ನಿರ್ವಹಿಸಿಕೊಂಡು ಅದನ್ನು ಆದಷ್ಟು ನಿಮ್ಮ ಕೆಲಸದೊಂದಿಗೆ ಓದಿನ ತಯಾರಿಯನ್ನು ಕೂಡ ಮುಂದುವರಿಸಿ. ಯಾವುದೇ ಕಾರಣಕ್ಕೂ ಪ್ರಿಪರೇಷನನ್ನು ನಿಲ್ಲಿಸಬೇಡಿ. ಯಾಕೆಂದರೆ ಇಷ್ಟು ವರ್ಷ ನೀವು ಇಲ್ಲಿವರೆಗೂ ನಿಮ್ಮ ಕನಸು ಗುರಿಯನ್ನು ಕಾಣ್ತಾ ಅದ್ರ ಕಡೆ ಪರಿಶ್ರಮ ಹಾಕ್ತಾ ಬಂದಿದ್ದೀರಾ ಅಂದಮೇಲೆ ಇನ್ನಷ್ಟು ಅವಕಾಶ ಇದೆ. ಸೊ ಅದನ್ನು ಬಳಸ್ಕೊಂಬಿಡಿ. ಯಾಕೆ ಅಂತಂದ್ರೆ ನಾನು ನೋಡಿದ್ದೀನಿ, ಕೆಲವು ತಂದೆ ತಾಯಿಗಳಿಗೆ ಯಥೇಚ್ಛವಾದ ಅಪೇಕ್ಷೆ ಇರುತ್ತೆ ಮಕ್ಕಳ ಮೇಲೆ. ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ, ಪೊಲೀಸ್ ಆಗ್ತಾನೆ, ಟೀಚರ್ ಆಗ್ತಾನೆ, ಏನೋ ಒಂದು ಆಸೆ ಇರುತ್ತೆ. ಸೊ ಆ ಆಸೆಗಾಗಿ ಅವ್ರು ಕಾಯ್ತಾ ಇರ್ತಾರೆ. ಅಟ್ಲೀಸ್ಟ್ ಅವರ ಆ ಒಂದು ಆಸೆಯನ್ನು ಈಡೇರಿಸೋಕ್ಕೋಸ್ಕರ ಆದರೂ ಈ ಬಾರಿ ಅವಕಾಶವನ್ನು ಬಳಸ್ಕೊಳ್ಳಿ. ಎಲ್ಲೂ ಹೋಗಲ್ಲ. ಸರ್ಕಾರ ನೋಟಿಫಿಕೇಶನ್ ಮಾಡದೆ ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಸೊ ಮಾಡಲೇಬೇಕು. ಬಟ್ 27ರ ನಂತರ ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮ್ಮೆಲ್ಲರಿಗೂ ಕೂಡ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಹಂಗಾಗಿ ಇನ್ನಷ್ಟು ಹೆಚ್ಚು ಎಫರ್ಟ್ ಹಾಕಿ ಪ್ರಿಪ್ರೇಷನ್ ಮಾಡಿ. ಸೊ ಆದಷ್ಟು ಯಾರೆಲ್ಲ ಲೈಬ್ರರಿ ಮಾಡಿ ಓದ್ತಾ ಇದ್ರೆ ಓದ್ಕೊಳ್ಳಿ. ಮನೇಲೆ ಓದ್ತಾ ಇರೋಂಥವ್ರಿಗೆ ಇನ್ನೂ ಬೆಟರ್, ಆರಾಮಾಗಿ ಓದಿ. ನೋಟಿಫಿಕೇಶನ್ ಆದ ನಂತರ ನೀವು ಎಲ್ಲಾದರೂ ಹೋಗಿ ಓದಬೇಕು ಇಂಥ ಸ್ಥಳ ಅಂತಂದರೆ ಅಲ್ಲಿಗೆ ಹೋಗಿ ಪ್ರಿಪ್ರೇಷನ್ ಮಾಡಿ. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ನೆಗೆಟಿವ್ ಆಗಿ ನೋಡಿ, ಈಗ KPSC ಅಕ್ರಮಗಳು ಅದೆಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಅದರ ಬಗ್ಗೆ ಕಂಪ್ಲೇಂಟ್ ಆಗುತ್ತೆ, ತನಿಖೆ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಅದು KPSC ಅನ್ನುವಂಥದ್ದು ಹೆಂಗೆ ಅಂತಂದರೆ ಒಂದೇ ದಿನದಲ್ಲಿ ಸ್ವಚ್ಛ ಮಾಡಿಬಿಡ್ತೀವಿ ಅನ್ನೋಂಥದ್ದಲ್ಲ. ಎಷ್ಟೋ ವರ್ಷಗಳಿಂದ ಎಷ್ಟೋ ನಾಯಕರು ಹೋರಾಟ ಮಾಡ್ಕೊಂಡ್ಬಂದ್ರು ಕೂಡ ಅವರ ಹಣೆ ಬರನೇ ಹಂಗಿದೆ. ಅಲ್ಲಿಗೆ ಬರುವಂಥ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಹಾಗೆ. ಸೊ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಮಾತ್ರ KPSCಯಿಂದ ನಮಗಾಗ್ತಾ ಇರೋಂಥ ಅನ್ಯಾಯವನ್ನು ನಾವು ಸರಿಪಡಿಸ್ಕೊಳ್ಬೋದೇ ಹೊರತು ಟೆಂಪ್ರರಿ ತಾತ್ಕಾಲಿಕ ಪರಿಹಾರವನ್ನು ನಾವು ಹುಡ್ಕೊಳಕ್ಕೆ ಹೋದರೆ ಖಂಡಿತವಾಗಿ ಮತ್ತೆ ಮುಂಬರುವ ನೋಟಿಫಿಕೇಶನ್ಸಲ್ಲಿ ಅವ್ರು ಅದೇ ಮಾಡ್ತಾರೆ. ಸೊ ಅದಕ್ಕೆ ಒಂದು ಪರ್ಮನೆಂಟ್ ಆದಂಥ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ಅದು ಆಗಬೇಕು ಅಂತಂದರೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಆಗಬೇಕು ಅಂತ. ನೋಡಿ, ಹೋರಾಟ ಆದರೆ ಒಂದು ದಿನದಲ್ಲಿ ಅದರ ಫಲಿತಾಂಶ ಸಿಗುತ್ತೆ. ಕಾನೂನಾತ್ಮಕವಾಗಿ ಹೋರಾಟ ಅಂದರೆ ಹಲವಾರು ವರ್ಷಗಳೇ ಬೇಕು. ಈಗ ನಾವು KPSC ವಿರುದ್ಧ ಯಾವುದೋ ಒಂದು ಎಕ್ಸಾಮ್ ಅಕ್ರಮದ ಕುರಿತು ಕೇಸ್ ಪ್ರಕರಣ ದಾಖಲಿಸಿ ಹೋರಾಟ ಮಾಡ್ತಾ ಹೋದರೆ ಅದರ ಜಡ್ಜ್ಮೆಂಟ್ ಪಡೆಯುವಷ್ಟರಲ್ಲಿ ಮಿನಿಮಮ್ 3 to 4 years ಬೇಕು. ಸೊ ಈ ರೀತಿ ಇದೆ ವ್ಯವಸ್ಥೆ. KPSC ವಿರುದ್ಧ ಈ ಹಿಂದೆ ಒಬ್ಬ ಮಾಜಿ ಸೈನಿಕರು 20 ವರ್ಷ ಸತತ 15ರಿಂದ 20 ವರ್ಷ ಹೋರಾಟ ಮಾಡಿದ್ದಾರೆ. ಸೊ ಈ ರೀತಿ ಇತಿಹಾಸ ಇರೋದ್ರಿಂದೇನೆ ನಾವು ಹೇಳ್ತಾ ಇರೋದು, ಆದಷ್ಟು ತಾಳ್ಮೆಯನ್ನು ವಹಿಸ್ಕೊಳ್ಳಿ. ಇವಾಗ ಅಮರ್ ಸರ್ ದಿನ ಈ ವಿಷಯದ ಬಗ್ಗೆ ಹೇಳ್ತಾರೆ, PDO ಅಕ್ರಮ, CT ಅಕ್ರಮ, KS ಅಕ್ರಮ. ಬಟ್ ಏನು ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಕೆಲಸ ನಮ್ದು ಏನಿದೆ ಅದು ನಡೀತಾ ಇರುತ್ತೆ, ಅದು ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ರಿಲೇಟೆಡ್ ಓದ್ತಾ ಇದ್ದೀರಾ, ಸೊ ಪಾಸಿಟಿವ್ ಆಗಿರಿ, ಓದಿ, ನಿಮ್ಮ ತಯಾರಿಯನ್ನ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಸೊ ಅದನ್ನ ಹೊರತುಪಡಿಸಿ ಬೇರೆ ವಿಷಯಗಳ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಮ್ಮ ಕಂಟ್ರೋಲಲ್ಲಿ ಇರೋ ವಿಚಾರ ಆದರೆ ನಾವೇನಾದರೂ ಮಾಡ್ಬೋದು. ನಮ್ಮ ವ್ಯಾಪ್ತಿಯನ್ನ ಮೀರಿ ಹೊರಗಿರೋ ವಿಷಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಸೊ ನೋಡಿ, ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಸೊ 27ನೇ ತಾರೀಕು ಮೀಟಿಂಗ್ ಇದೆ. ಅದಾದ್ಮೇಲೆ ಇನ್ನೊಂದು ಹೋರಾಟಕ್ಕೆ ಕರೆ ಕೊಡೋಣ ಅಂತ ಕೂಡ ಈಗಾಗಲೇ ಡಿಸಿಷನ್ ತೆಗೆದುಕೊಂಡಾಗಿದೆ, ಮಾಡೋಣ ಅಂತ ಕೂಡ ಇದೆ. ಇನ್ ಕೇಸ್ ಅವ್ರು ಮಾಡಿಲ್ಲ ಅಂದ್ರೆ ಪ್ರತಿಭಟಿಸೋದು ನಮ್ಮ ಹಕ್ಕು. ಅದನ್ನ ತಡೆ ಹಿಡಿತಾರ, ಬಿಡ್ತಾರ, ನೋಟಿಫಿಕೇಶನ್ ಮಾಡ್ತಾರ ಅನ್ನುವಂಥದ್ದು ಅವ್ರಿಗೆ ಬಿಟ್ಟಿರ್ತದೆ. ಈಗಾಗಲೇ ಸರ್ಕಾರಕ್ಕೆ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ಆಗಿದೆ. ಇನ್ನಷ್ಟು ಅವರು ಮುಂದೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಿದೆ. ಚುನಾವಣೆ ಅಷ್ಟರಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಈಗ ಗ್ರಾಮ ಪಂಚಾಯತ್ ಏನು ಎಲೆಕ್ಷನ್ ಘೋಷಣೆ ಆಗೋದಿದೆ ಅಷ್ಟರ ಒಳಗಡೆನೆ ನೇಮಕಾತಿ ಅಧಿಸೂಚನೆಗಳನ್ನು ಹೊರ
ಬರ್ತವೆ. ದಯವಿಟ್ಟು ಕೂಡ ಭರವಸೆಯನ್ನು ಕಳ್ಕೊಬೇಡಿ. ದಿನನಿತ್ಯ ಮತ್ತೊಂದಿಷ್ಟು ಜನ ಕಾಂಪಿಟೇಟಿವ್ ಫೀಲ್ಡನ್ನು ಬಿಟ್ಟು ಹೋಗ್ತಾ ಇರೋದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಸಾಕು, ಇಷ್ಟು ವರ್ಷ ಓದಿದ್ದೀವಿ, 7 ವರ್ಷ ಆಯಿತು, 8 ವರ್ಷ ಆಯಿತು, 8 ವರ್ಷ 7 ವರ್ಷ ಕಾದಂಥವ್ರಿಗೆ ಇನ್ನೊಂದು 2-3 ತಿಂಗಳು ಕಾಯೋ ಪೇಷನ್ಸ್ ಇಲ್ಲ ಅಂತಂದರೆ ದಯವಿಟ್ಟು ಕಷ್ಟ ಆಗುತ್ತೆ. ಸೊ ಇಷ್ಟು ವರ್ಷ ಎಫರ್ಟ್ ಹಾಕಿರೋದು ಇವತ್ತು ನಿಮಗೆ ಫಲ ಕೊಡ್ಬೋದು ನಾಳೆ. ಸೊ ದಯವಿಟ್ಟು ಭರವಸೆ ಕಳ್ಕೊಬೇಡಿ. ಓಕೆ, ಈ ಕೊನೆಯ ಪ್ರಯತ್ನ ಇದು ಆಗಿಲ್ಲ ಅಂದರೆ ಮುಂದೇನೋ ಒಂದು ದಾರಿ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರಿ, ಕೆಲವರು ಪಾಪ ಆಲ್ರೆಡಿ ಈಗ 1 ವರ್ಷದಿಂದ ವರ್ಕ್ ಮಾಡ್ತಾ ಇರ್ತೀರಾ ಯಾವುದೋ ಒಂದು ಕಂಪ್ನಿಲೋ ಪಾರ್ಟ್ ಟೈಮ್ ಫುಲ್, ಅದನ್ನು ಮಾಡಿ, ಅದನ್ನು ಬಿಡಬೇಡಿ. ಸದ್ಯಕ್ಕೆ ನಿಮ್ಗೆ ಏನು ಅನ್ನ ಹಾಕ್ತಾ ಇದೆಯೋ ಅದ್ರ ಬಗ್ಗೆ ಗೌರವ ಇರಲಿ, ಆಮೇಲೆ ಮುಂದೆ ಸಿಗುವಂಥ ಕೆಲಸ. ಸೊ ಅದಕ್ಕೆ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ, ಎಸ್ಪೆಷಲಿ KS ಅಂತಲ್ಲಂತೂ ನನಗೆ ವೈಯಕ್ತಿಕವಾಗಿ ಬೇಜಾರಾಗೋಗಿತ್ತು. ಯಾಕೆ ಅಂತಂದರೆ ಮೊದಲ ಬಾರಿ KS ರೀನೋಟಿಫಿಕೇಶನ್ ಎಕ್ಸಾಮ್ ವಿಷಯದಲ್ಲಿ ತುಂಬ ಹೋರಾಟ ಮಾಡಿ ಆಯಿತು, ಬಟ್ ಅದು ಫಲ ಸಿಕ್ತು. 2ನೇ ಬಾರಿ ತಪ್ಪುಗಳಾದರೂ ಕೂಡ ಅವಕಾಶ ಸಿಗಲಿಲ್ಲ, ಕೋರ್ಟ್ಗೆ ಹೋಯಿತು, ಏನೇನೋ ಆಯಿತು. ಅಷ್ಟೆಲ್ಲ ಆದರೂ ಕೂಡ KPSC ತನ್ನ ಬಣ್ಣತನವನ್ನು ಬಿಡಲಿಲ್ಲ. ನೋಡಿ, ಈ ವ್ಯವಸ್ಥೆಯಲ್ಲಿ ಕಾಂಪ್ರಮೈಸ್ ಆಗೋ ವ್ಯಕ್ತಿಗಳೇ ಜಾಸ್ತಿ, ಆಯಿತಾ? ಯಾರೇ ಇರಲಿ, ಅದಕ್ಕೆ ಈಸಿಯಾಗಿ ಹಣದ ಆಮಿಷರು ಇನ್ಯಾವುದೋ ಆಮಿಷಕ್ಕೆ ಒಳಗಾಗ್ಬಿಡ್ತಾರೆ ಅಂದರೆ ಅವರಿಂದ ನಮಗೆ ನ್ಯಾಯ ಯಾವತ್ತೂ ಸಿಗಲ್ಲ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಲೂಬಾರ್ದು ಕೂಡ. ನಾವು ಯಾರು ಕಾಂಪ್ರಮೈಸ್ ಆಗದೆ ದಿಟ್ಟತನದಿಂದ ನಾಯಕತ್ವವನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೋ ಅಂಥವ್ರಿಂದ ಮಾತ್ರ ನಮಗೆ ಫಲ ಸಿಗುತ್ತೆ. ಅಂಥವ್ರು ಸಿಗ್ತಾರ? ನೀವೇ ಹೇಳಿಬಿಡಿ ಆನೆಸ್ಟಾಗಿ. ಇಲ್ಲಿವರೆಗೂ KPSC ವಿರುದ್ಧ ಹೋರಾಟ ಮಾಡಿದ ಅದೆಷ್ಟು ಜನ ಇನ್ನೂ ಸ್ಟೇಬಲ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ? ಕೆಲವರು ರಾಜಕೀಯಕ್ಕೆ ಹೋದರು, ಕೆಲವರು ಇನ್ನೇನೋ ಮಾಡಿಕೊಟ್ರು, ಎಲ್ಲರೂ ಅಷ್ಟೇ. ಅದಕ್ಕೆ ನಾವು ಕೂಡ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವತ್ತ ನಾವು ಗಮನ ಹರಿಸ್ಬೇಕು. ನಮ್ಮ ಗುರಿ ಏನು? ಸೊ ಅದರ ಕಡೆ ಪ್ರಯತ್ನ ಮಾಡೋಣ. ಆಗಿಲ್ವಾ, ಬಿಟ್ಟು ಬೇರೆದಕ್ಕೆ ಹೋಗೋಣ. ಎಷ್ಟು ವರ್ಷ ಆದರೂ ಕೂಡ ನಾವು ಓದ್ತೀವಿ, ಇಷ್ಟು ವರ್ಷ ಓದಿದ್ದೀವಿ, ಶ್ರಮ ಪಟ್ಟಿದ್ದೀವಿ ಅನ್ನುವಂಥವ್ರು ಈ ಕೊನೆಯ ಕ್ಷಣದಲ್ಲಿ ನಿಮ್ಮ ಹೆಜ್ಜೆಯನ್ನು ಹಿಂದಿಡಬೇಡಿ ಅನ್ನುವಂಥದ್ದು ನನ್ನ ಸಲಹೆ. ಅಗಾಧ ಪ್ರತಿಭೆ ಇದ್ದು ಕೂಡ ಸರಿಯಾದ ಸಮಯಕ್ಕೆ ಅದು ಸದ್ಬಳಕೆ ಆಗಿಲ್ಲ ಅಂತಂದರೆ ಆ ಪ್ರತಿಭೆ ವೇಸ್ಟು. ಅಷ್ಟೆಲ್ಲ ಎಫರ್ಟ್ ಮಾಡ್ಕೊಂಬಂದು ಕಡೆಯ ಸಮಯದಲ್ಲಿ ನಾವು ಗುರಿಯಿಂದ ಹಿನ್ನಡಿತೀವಿ ಅಂತಂದರೆ ಬೇಡ. ಸೊ ಪ್ರಯತ್ನ ಇದೆ, ಫಲ ಖಂಡಿತವಾಗಿ ಸಿಗುತ್ತೆ. ನಾನು ಹೇಳಿದ್ದೀನಲ್ಲ, 27ನೇ ತಾರೀಕು ಒಂದು ಗುಡ್ ನ್ಯೂಸ್, 27ನೇ ತಾರೀಕು ನಂತರ 100% ನೋಟಿಫಿಕೇಶನ್ ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನಿಮಗೆ. ಇನ್ನೇನು ಇವತ್ತು ಆಲ್ರೆಡಿ 18ನೇ ತಾರೀಕು. ಸೊ ಇನ್ನೊಂದು 10 ಡೇಸ್ ವೆಯ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ತಯಾರಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಳ್ಳಿ. ಎಸ್ಪೆಷಲಿ ಪಾಸಿಟಿವ್ ಆಗಿರಿ, ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಬನ್ನಿ. ಇನ್ನೊಬ್ಬರಿಗೆ ನಿಮ್ಮ ಕೈಲಾದಷ್ಟು ಪಾಸಿಟಿವ್ ಆಗಿ ಹೇಳಿ, ಪಾಸಿಟಿವ್ ವಿಷಯಗಳನ್ನು ಹಂಚ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ. ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಪ್ರತಿ ಬಾರಿ ಕೂಡ ನಿಮ್ಮ ಸಮಯ ಕೆಟ್ಟಿರಲ್ಲ, ಅದೃಷ್ಟ ಕೈ ಬಿಡಲ್ಲ. ಒಂದಲ್ಲ ಒಂದು ಬಾರಿ ನಿಮಗೆ ಅದೃಷ್ಟ ಕೈ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಯಾಕೆ ನಾವು ಆ 100 ಜನರಲ್ಲಿ ನಾನು ಒಬ್ಬ ಅಂತ ಅಂದ್ಕೊಂಡು ಓದಬಾರ್ದು? ಸೊ ಈ ಒಂದು ಮೈಂಡ್ಸೆಟ್ಟನ್ನು ಬೆಳೆಸ್ಕೊಂಡು ತಯಾರಿ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಯಾಕೆ ನಾನೇನೋ ಸುಮ್ಮನೆ ನಿಮಗೆ ನನ್ನದೇನೋ ಇನ್ಸ್ಟಿಟ್ಯೂಟ್ ಇಲ್ಲ, ಅಥವಾ ನಾನೇನೋ ನಿಮಗೆ ಫ್ರೀಯಾಗಿ ಅಥವಾ ದುಡ್ಡು ತೊಗೊಂಡು ಪಾಠ ಮಾಡ್ತಾ ಇಲ್ಲ, ಬುಕ್ಸ್ ಕೊಡ್ತಾ ಇಲ್ಲ, ನಾನು ಹೇಳಿ ಅದರಿಂದ ಏನೋ ನಂಗೆ ಲಾಭ ಇಲ್ಲ. ಬಟ್ ನೀವು ನನ್ನಂತೆ ನನ್ನ ಸಹೋದರರು ಸಹೋದರಿಯರು ಎಷ್ಟೋ ಜನ ಅಟ್ಲೀಸ್ಟ್ ನನ್ನ ಮಾತುಗಳನ್ನ ಕೇಳೋರು 1000 ಜನ ಆದರೂ ಕರೆಕ್ಟಾಗಿ ಆಲಿಸೋರಿರ್ತೀರ. ಸೊ ಅದಕ್ಕೆ ಅವರೆಲ್ಲರಿಗೂ ಕೂಡ ಈ ಮಾತು ಸ್ಫೂರ್ತಿಯನ್ನು ತುಂಬಲಿ, ಮತ್ತಷ್ಟು ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಧನ್ಯವಾದ.